ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಮ ಲಿಖಿತ್ ಫ್ರಮ್ ಕನ್ನಡ ಆಲ್ ಇನ್ ಒನ್. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡೇ ಬಂದಿರ್ತೀರ. ಆದರೂ ಇವತ್ತಿನ ವಿಷಯ ಏನು ಅಂತ ಹೇಳ್ತೀನಿ. ಇವತ್ತಿನ ವಿಷಯ ಬಂದು ನಿಮ್ಮ ಬ್ಯಾಂಕಿನ ಜೊತೆ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಲಿಂಕ್ ಆಗಿದೆಯಾ, ಆಧಾರ್ ಸೀಡಿಂಗ್ ಸ್ಟೇಟಸ್ ಏನಕ್ಕೆ ನೋವು ಬರ್ತಾ ಇದೆ, ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಲಿಂಕ್ ಆಗಿದೆಯೋ ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ಬ್ರೌಸರ್ನ ಓಪನ್ ಮಾಡಿ ಆದಮೇಲೆ ನೀವೇನು ಮಾಡಬೇಕಂದ್ರೆ ಯುನೀಕ್ ಐ ಡಿ ಅಥಾರಿಟಿ ಅಂತ ಟೈಪ್ ಮಾಡಿ ಆದಮೇಲೆ ಇಲ್ಲಿ ನೀವು ಮೈ ಆಧಾರಲ್ಲಿ ಹೋಗಿ ಆಧಾರ್ ಸರ್ವಿಸಸ್ಗೆ ಹೋಗಿ ಆಧಾರ್ ಸರ್ವಿಸಲ್ಲಿ ನೀವು ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ. ಚೆಕ್ ಆಧಾರ್ ಆರ್ ಬ್ಯಾಂಕ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಆಧಾರ್ ನಂಬರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆಧಾರ್ ನಂಬರ್ ಏನಿದೆ ಅದನ್ನು ಎಂಟರ್ ಮಾಡಬೇಕು. ಕೆಳಗಡೆ ಎಂಟರ್ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಏನು ಕ್ಯಾಪ್ಚಾ ಬಂದಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಆಧಾರ್ ನಂಬರ್ ಸ್ಟಾರು ರೈಟ್ ಸಿಂಬಲ್ ಬರುತ್ತಲ್ಲ, ಆ ರೈಟ್ ಸಿಂಬಲ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಸರಿಯಾದ ಆಧಾರ್ ನಂಬರನ್ನು ನೀವು ಎಂಟರ್ ಮಾಡಿದಾಗ ಅಷ್ಟೇ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಅದಾದಮೇಲೆ ಸೆಂಡ್ ಒ ಟಿ ಪಿ ಅಂತ ಒಂದು ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒ ಟಿ ಪಿ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಚೆಕ್ ಯುವರ್ ಮೊಬೈಲ್ ಅಂತ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ, ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ನನಗೆ ಒ ಟಿ ಪಿ ಬಂದಿದೆ. ಇವಾಗ ನಾನು ಒ ಟಿ ಪಿನ ಎಂಟರ್ ಮಾಡ್ತೀನಿ. ನೋಡಿ, ವ್ಯಾಲಿಡ್ ಒ ಟಿ ಪಿನ ಎಂಟರ್ ಮಾಡಿದಾಗಷ್ಟೇ ಅದು ಕೂಡ ರೈಟ್ ಮಾರ್ಕ್ ಬರುತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಿದೆ, ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬರ್ತಿದೆ. ಮತ್ತು ಇನ್ನೂ ಒಂದು ಏನಾಗ್ತಿದೆ ಅಂದರೆ, ಕೆಲವರು ಚೆಕ್ ಮಾಡೋಕೆ ಹೋದಾಗ ಟೆಕ್ನಿಕಲ್ ಎಕ್ಸೆಪ್ಷನ್ ಅಂತಲೂ ಬರ್ತಿದೆ. ನೀವೇನು ಮಾಡಬೇಕಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಟು ಟ್ರೈ ಮಾಡಿದ್ರೆ ನಿಮಗೆ ಸ್ಟೇಟಸ್ ತೋರಿಸುತ್ತೆ. ಮತ್ತು ನಿಮ್ಗೆ ಏನಾದರೂ ಅನ್ಸಕ್ಸಸ್ಫುಲ್ ಅಥವಾ ಮ್ಯಾಪಿಂಗ್ ಈಸ್ ನಾಟ್ ಡನ್ ಅಂತ ಏನಾದರೂ ಬಂತಂದರೆ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ನ ಅಪ್ಡೇಟ್ ಮಾಡಿಸಿ. ನಿಮ್ದು ಇಲ್ಲಿ ಏನಾದರೂ ನಿಮ್ಮದು ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಈಸ್ ಬಿನ್ ಡನ್ ಅಂತ ಬಂತಂದರೆ ನಿಮ್ಮದು SSP ಪೋರ್ಟಲಲ್ಲಿ ಕೂಡ ಆಧಾರ್ ಸೀಡಿಂಗ್ ಸ್ಟೇಟಸ್ ಬಂದೇ ಬರುತ್ತೆ. ಇಲ್ಲಿ ಚೆಕ್ ಮಾಡಿದಾಗ ಡನ್ ಅಂತ ಬಂದು ನೀವು ಪೋರ್ಟಲಲ್ಲಿ ಏನಾದರೂ ನೋಯ್ತು ಅಂದರೆ ನೀವು ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತೆ. ಕಾಲ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಸುಮಾರು 70% ಸ್ಟೂಡೆಂಟ್ಸ್ದು ಇದುವರೆಗೂ ಇನ್ನೂ ಡಾಟಾ ಅಪ್ಡೇಟ್ ಆಗಿಲ್ವಂತೆ. ಎಲ್ಲ ಪ್ರತಿಯೊಂದು ಡೇಟಾ ಅಪ್ಡೇಟ್ ಆದಮೇಲೆ ನಿಮ್ಮ ಸ್ಟೇಟಸ್ ಏನೇನಿದೆ ಎಲ್ಲವುದು ಕೂಡ ಬಂದು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಸ್ಯಾಂಕ್ಷನ್ ಆಗುತ್ತೆ. ಖಂಡಿತ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಏನೇ ಎಜುಕೇಷನಲ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆಗಿರ್ಬೋದು ಏನಾದರೂ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಖಂಡಿತ ಸ್ನೇಹಿತರೆ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ದು ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನಗೆ DM ಮಾಡಿ ಡೌಟ್ಸ್ ಕೇಳ್ಬೋದು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.